ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಹಿಂದಿಯ 3ನೇ ಪಾಠ ಸ್ವಾಮಿ ವಿವೇಕಾನಂದ್ ಇದನ್ನು ನೋಡೋಣ. ಈಗಾಗಲೇ ಮೊದಲನೇ ಪದ್ಯ ಜಯ ಜಯ ಭಾರತ ಮಾತಾ ಮತ್ತು 2ನೇ ಪಾಠ ಗುಲಾಬ ಸಿಂಹ ಇವುಗಳನ್ನು ನೋಡಿದ್ದೇವೆ. ಈಗ 3ನೇ ಪಾಠ ಸ್ವಾಮಿ ವಿವೇಕಾನಂದ ಇದನ್ನು ನೋಡೋಣ. ಈ ಗದ್ಯವನ್ನು ಬರೆದವರು डॉक्टर जगदीश चंद्र. आशय: भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. ಭಾರತ ದೇಶದಲ್ಲಿ ಜನ್ಮ ತಳೆದ ಅನೇಕ ಮಹಾನ್ ವ್ಯಕ್ತಿಗಳು ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡಿದ್ದಾರೆ. ವಿದೇಶಗಳಲ್ಲಿ ಭಾರತ ಕೀರ್ತಿ ಪಸರಿಸುವಂತೆ ಮಾಡಿದ್ದಾರೆ. ಅನೇಕ ಮಹಾನ್ ವ್ಯಕ್ತಿಗಳು ಭಾರತ ದೇಶದಲ್ಲಿ ಜನ್ಮ ತಳೆದು ಭಾರತ ದೇಶದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡುವಂತೆ ಮಾಡಿದ್ದಾರೆ. ऐसे व्यक्तियों में ಇಂಥ ವ್ಯಕ್ತಿಗಳಲ್ಲಿ ऐसे व्यक्तियों में से एक है स्वामी विवेकानंद. ಇಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಸ್ವಾಮಿ ವಿವೇಕಾನಂದ್. इस पाठ में उनकी महानता के परिचय, ಈ ಪಾಠದಲ್ಲಿ ಅವರ ಮಹಾನತೆಯ ಪರಿಚಯ, के साथ देश प्रेम की प्रेरणा, ದೇಶ ಪ್ರೇಮದ ಪ್ರೇರಣೆ भी प्राप्त कर सकते हैं. ಈ ಪಾಠದಲ್ಲಿ ಅವರ ಮಹಾನತೆಯ ಪರಿಚಯ ಆಗ್ತದೆ ನಮಗೆ. ಮತ್ತು ಅದರ ಜೊತೆಗೆ के साथ देश प्रेम की प्रेरणा, ದೇಶ ಪ್ರೇಮದ ಬಗ್ಗೆ ನಮಗೆ ಪ್ರೇರಣೆ ಕೂಡ ಪ್ರಾಪ್ತಿ ಆಗ್ತದೆ ಅಂತ, ಪ್ರಾಪ್ತ ಕರ್ ಸಕ್ತೆ ಹೈ, ಅದನ್ನು ಕೂಡ ನಾವು ಪ್ರಾಪ್ತಿ ಮಾಡ್ಕೋಬಹುದು ಅಂತ ಈ ಗದ್ಯದ ಆಶಯವನ್ನು ಲೇಖಕರು ನೀಡಿದ್ದಾರೆ. ಭಾರತ ಕೆ ಇತಿಹಾಸ में ಸ್ವಾಮಿ ವಿವೇಕಾನಂದ का नाम अमर है. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया. ಈ ವೀರ ಸನ್ಯಾಸಿ ದೇಶ ವಿದೇಶಗಳಲ್ಲಿ ಭ್ರಮಣ್ಕರ್ ಅಂದರೆ ಘೂಮ್ಕರ್ ಅಂದರೆ ಸುತ್ತಾಡಿ ಭಾರತೀಯ ಧರ್ಮ ಔರ್ ದರ್ಶನ್, ಭಾರತೀಯ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ದರ್ಶನವನ್ನು ಪ್ರಸಾರ ಮಾಡಿದರು ಅಂತ, ಪ್ರಸಾರ ಕಿಯ, ಅದನ್ನು ಎಲ್ಲರಿಗೂ ತಿಳಿಸಿ ಹೇಳಿದರು. ತಥಾ ಸಮಾಜ ಸೇವಾ ಕಾ ನಯಾ ಮಾರ್ಗ ದಿಖಾಯ, ಇದರ ಜೊತೆಗೆ ಸಮಾಜ ಸೇವೆಯ ಒಂದು ಹೊಸ ಮಾರ್ಗವನ್ನು ಅವರು ಎಲ್ಲರಿಗೂ ತೋರಿಸಿಕೊಟ್ರು ಅಂತ. ಸ್ವಾಮಿ ವಿವೇಕಾನಂದ ಕಾ ಜನ್ಮ 12 जनवरी 1863 ಅಂದರೆ 1863 को कलकत्ते के एक कायस्थ घराने में हुआ था. ಸ್ವಾಮಿ ವಿವೇಕಾನಂದರ ಜನನ 12 ಜನವರಿ 1863ರಲ್ಲಿ ಕಲ್ಕತ್ತೆಯ ಒಂದು ಒಳ್ಳೆಯ ಘರಾನೆ ಕುಲದಲ್ಲಿ, ಒಂದು ಸಂಪ್ರದಾಯವಾದಿ ಒಂದು ಒಳ್ಳೆಯ ಕುಲದಲ್ಲಿ ಅವರ ಜನ್ಮವಾಯಿತು ಅಂತ. ಉನ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ಥಾ, ಅವರ ಬಾಲ್ಯದ ಹೆಸರು ನರೇಂದ್ರ ದೇವ ಎಂದಿತ್ತು ಅಂತ. उनके पिता श्री विश्वनाथ दत्त एक प्रतिष्ठित वकील थे. ಅವರ ತಂದೆ ಶ್ರೀ ವಿಶ್ವನಾಥ್ ದತ್ತ ಒಬ್ಬ ಪ್ರಸಿದ್ಧ ವಕೀಲರಾಗಿದ್ದರು, ಅಂದರೆ ನ್ಯಾಯವಾದಿಗಳಾಗಿದ್ದರು. ಉನ್ಕಿ ಮಾತಾ ಶ್ರೀಮತಿ ಭುವನೇಶ್ವರಿ ದೇವಿ ಧರ್ಮಪರಾಯಣ ಮಹಿಳಾ ಥಿ. ಅವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿಯವರು ಧರ್ಮಪರಾಯಣ, ಅತ್ಯಂತ ಧರ್ಮದಲ್ಲಿ ನಿಷ್ಠೆಯುಳ್ಳುವಂಥ ಮಹಿಳೆಯಾಗಿದ್ದರು ಅಂತ. ಬಾಲಕ್ ನರೇಂದ್ರ ಕಾ ಶರೀರ್ ಸ್ವಾಸ್ಥ್ಯ ಸುಡೌಲ್ ಔರ್ ಸುಂದರತಾ, ಬಾಲಕ್ ನರೇಂದ್ರನ ಶರೀರ ಅತ್ಯಂತ ಆರೋಗ್ಯವಾಗಿತ್ತು. ಸ್ವಾಸ್ಥ್ಯ ಅಂದರೆ ಆರೋಗ್ಯದಿಂದ ಕೂಡಿತ್ತು. ಸುಡೌಲ್ ಅಂತಂದರೆ ಸುಂದರ ಆಕಾರವಾಲ ಅಂತ, ಅಂದರೆ ಅತ್ಯಂತ ಸುಂದರ ಪುರುಷರಾಗಿದ್ದರಂತ. ಸುಡೌಲ್ ಅವರು ಸುಂದರತಾ ಅಂದರೆ ಗಟ್ಟಿಮುಟ್ಟಾಗಿ ಒಳ್ಳೆಯ ಆರೋಗ್ಯವಂತ ಸುಂದರ ಶರೀರ ಆ ಬಾಲಕನದಾಗಿತ್ತು.
ಕುಸ್ತಿ ಲಡನೆ, ಕುಸ್ತಿ ಆಡುವುದು. ಲಡನೆ ಅಂದರೆ ಹೋರಾಡುವುದು, ಗುದ್ದಾಡುವುದು. ಕುಸ್ತಿ ಲಡನೆ, ದೌಡ್ ಲಗಾನೆ ಓಡುವುದು, ಓಟ. घूड़ सवारी ಕುದುರೆ ಸವಾರಿ, ಕರ್ನೆ ಅವ್ರ ತೈರ್ನೆ ಮೇ ಈಜುವುದರಲ್ಲಿ. ಉನ್ಹೇ ಬಡಾ ಆನಂದ್ ಮಿಲ್ತಾ ಥಾ, ಈ ಕುಸ್ತಿ ಆಡುವುದರಲ್ಲಿ, ಓಡುವುದರಲ್ಲಿ, ಕುದುರೆ ಸವಾರಿ ಮಾಡುವುದರಲ್ಲಿ, ಈಜುವುದರಲ್ಲಿ ಉನ್ಹೇ ಬಡಾ ಆನಂದ ಮಿಲ್ತಾ ಥಾ, ಅವನಿಗೆ ಈ ಬಾಲಕನಿಗೆ ಬಹಳ ಆನಂದ ಸಿಗ್ತಾ ಇತ್ತು. वे संगीत एवं खेल कूद की प्रतियोगिताओं में भी भाग लिया करते थे. ಅವರು ಸಂಗೀತ ಮತ್ತು ಖೇಲ್ ಕೂದ್, ಆಟ ಮತ್ತು ಓಡಾಟ. ಖೇಲ್ ಕೂದ್ ಅಂತಂದರೆ ಆಟ ಮತ್ತು ಜಿಗಿದಾಟ ಅಂತ ಹೇಳ್ಬೋದು, ಜೋಡು ನುಡಿಯ ಹಾಗೆ. ಆಟ ಜಿಗಿದಾಟದಲ್ಲಿ, ಕೂದಂದ್ರೆ ತೆಳಗೆ ಜಿಗಿಯುವುದು. ಖೇಲ್ ಕೂದ್ ಅಂದರೆ ಆಟ ಜಿಗಿದಾಟಗಳ ಪ್ರತಿಯೋಗಿತ ಅಂದರೆ ಸ್ಪರ್ಧೆಯಲ್ಲಿ, ಪ್ರತಿಯೋಗಿತಾವೊಮ್ಮೆ ಅಂದರೆ ಸ್ಪರ್ಧೆಗಳಲ್ಲಿ ಭಾಗ ಲಿಯಾ ಕರ್ತೈತೆ, ಅವುಗಳಲ್ಲಿ ಕೂಡ ಅವರು ಭಾಗವಹಿಸ್ತಿದ್ರು ಅಂತ. नरेंद्र आरंभ में ही पढ़ाई लिखाई में भी बड़े तेज थे. नरेंद्र आरंभ से ही पढ़ाई लिखाई में बड़े तेज थे. ಅವರು ಕೇವಲ ಈ ಆಡೋದ್ರಲ್ಲಿ ಇದರಲ್ಲಿ ಅಷ್ಟೇ ಇರಲಿಲ್ಲ, ಪಢಾಯಿ ಲಿಖಾಯಿ ಓದುವುದು ಬರೆಯೋದರಲ್ಲಿ ಕೂಡ ತುಂಬ ತೇಜ್ ಅಂದರೆ ಚುರುಕಿನಿಂದ ಕೂಡಿದ್ದರು, ಒಳ್ಳೆಯ ಚುರುಕಿನಿಂದ ಕೂಡಿದ್ದರು. ವೇ ಅಪನೆ ಸ್ಕೂಲ್ ಮೇ ಸರ್ವಪ್ರಥಮ ರಹಾ ಕರ್ತೆ ಥೆ. ಅವರು ತಮ್ಮ ಶಾಲೆಯಲ್ಲಿ ಸರ್ವಪ್ರಥಮ ಎಲ್ಲರಿಗಿಂತ ಫಸ್ಟ್ ಬರ್ತಿದ್ರು ಅಂತ. ಸರ್ವಪ್ರಥಮ ಅಂದರೆ ಎಲ್ಲರಿಗಿಂತ ಮೊದಲಿಗರಾಗಿ ಇರ್ತಾ ಇದ್ರು. ಎಂಟ್ರೆನ್ಸ್ ಪರೀಕ್ಷಾ ಮೇ ಭೀ ವೇ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುಯೇ ಥೆ. ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಕೂಡ ಅವರು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. BA की परीक्षा पास करने के बाद उन्होंने कानून का अध्ययन प्रारंभ किया. BA ಪರೀಕ್ಷೆ ಮುಗಿದ ಮೇಲೆ ಅವರು ಕಾನೂನಿನ ಅಧ್ಯಯನವನ್ನು ಪ್ರಾರಂಭ ಮಾಡಿದರು. इसी बीच में उनके पिता का देहांत हो गया. ಇದರ ನಡುವೆ ಅವರ ತಂದೆಯ ಮರಣವಾಯಿತು. ದೇಹಾಂತ ಹೋಗಯ ಅಂತಂದರೆ ಮರಣವಾಯಿತು, ನಿಧನವಾಯಿತು ಅಂತ. ಅವರ ತಂದೆ ತೀರಿಕೊಂಡ್ರು ಅಂತ. अध्ययन काल में उनकी रुचि व्याख्यान देने और विचारों के आदान प्रदान करने में थी. ಅಧ್ಯಯನ ಕಾಲದಲ್ಲಿ ಅವರ ರುಚಿ ಅಂದರೆ ಅವರ ಆಸಕ್ತಿ ವ್ಯಾಖ್ಯಾನ ದೇನೆ ಅಂದ್ರೆ ಭಾಷಣವನ್ನು ನೀಡುವುದರಲ್ಲಿ, ಏನಾದರೂ ಹೇಳುವುದರಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇತ್ತಂತೆ. ಯಾವುದಾದ್ರೂ ವಿಷಯವನ್ನು ವಿವರಿಸಿ ಹೇಳುವುದರಲ್ಲಿ, ವ್ಯಾಖ್ಯಾನ ಅಂದರೆ ನಾವು ಕನ್ನಡದಲ್ಲಿ ಭಾಷಣ ಅಂತ ಹೇಳ್ಬೋದು. ಭಾಷಣವನ್ನು ಕೊಡುವುದರಲ್ಲಿ, ವಿಚಾರಗಳ ವಿನಿಮಯವನ್ನು ಮಾಡುವುದು. ಆದಾನ ಪ್ರದಾನ ಅಂದ್ರೆ ವಿಚಾರಗಳದ್ದು ಯಾವುದು ಸರಿ ಯಾವುದು ತಪ್ಪು ಅಂತಂದು ವಿಚಾರ ವಿನಿಮಯದಲ್ಲಿ ಅವರಿಗೆ ಬಹಳ ಕರ್ನೇಮೇ ಥಿ, ಆದಾನ ಪ್ರದಾನ ಕರ್ನೇಮೇ ಥಿ ಅಂತಂದ್ರೆ ಅದರಲ್ಲಿ ಭಾಳ ಅವರಿಗೆ ಆಸಕ್ತಿ ಇತ್ತು. ವಿಚಾರಗಳನ್ನು ಕೊಡುವುದರಲ್ಲಿ, ಲೇನೆ ದೇನೆ ಅಂತಂದರೆ ವಿನಿಮಯ ಮಾಡಿಕೊಳ್ಳೋದ್ರಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇತ್ತು. इसी कारण उन्होंने अपने कॉलेज में एक व्याख्यान समिति बनाई. ಈ ಕಾರಣದಿಂದಾಗಿ ಅವರು ತಮ್ಮ ಕಾಲೇಜಿನಲ್ಲಿ ಒಂದು ಭಾಷಣ ಸಮಿತಿಯನ್ನು ರಚನೆ ಮಾಡಿದರು. ವ್ಯಾಖ್ಯಾನ ಸಮಿತಿ बनाई थी ಮಾಡಿದ್ದರು. और कई प्रतियोगिताओं का आयोजन भी किया था. ಅನೇಕ ಸ್ಪರ್ಧೆಗಳ ಆಯೋಜನೆಯನ್ನು ಕೂಡ ಅವರು ಮಾಡಿದ್ದರು. ಮತ್ತು ಪಾಶ್ಚಾತ್ಯ ವಿಜ್ಞಾನ तथा दर्शन का भी उन्होंने अध्ययन किया था. ಪಾಶ್ಚಾತ್ಯ ವಿಜ್ಞಾನ ಅಂದರೆ ಈ ವೆಸ್ಟರ್ನ್ ಸೈನ್ಸ್ ತಥಾ ಮತ್ತು ದರ್ಶನ, ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ಕೂಡ ಕಾಬಿ ಉನ್ಹೋನೆ ಅಧ್ಯಯನ ಕಿಯಾ ಥಾ. ಅಲ್ಲಿಯ ವಿಜ್ಞಾನ ಹೇಗಿದೆ, ಪಾಶ್ಚಾತ್ಯ ದೇಶಗಳಲ್ಲಿ ವಿದೇಶಗಳಲ್ಲಿ ಅಲ್ಲಿಯ ವಿಜ್ಞಾನ ಹೇಗಿದೆ, ಸೈನ್ಸ್ನಲ್ಲಿ ಅವರು ಹೇಗಿದ್ದಾರೆ ಮತ್ತು ಅವರ ಸಂಸ್ಕೃತಿ ಹೇಗಿದೆ, ದರ್ಶನ್ ಕಾಬಿ ಉನ್ಹೋನೆ ಅಧ್ಯಯನ ಕಿಯಾ ಥಾ. ಅದರ ಬಗ್ಗೆ ಕೂಡ ಅವರಿಗೆ ಒಂದು ಆಸಕ್ತಿ ಇತ್ತು. ಪರದೇಶಗಳಲ್ಲಿ ವಿಜ್ಞಾನದಲ್ಲಿ ಹೇಗೆ ಮುಂದುವರೆದಿದ್ದಾರೆ, ಅವರ ಸಂಸ್ಕೃತಿ ಹೇಗಿದೆ ಅನ್ನುವುದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದರು. ಕಿಶೋರಾವಸ್ಥಾ ಸೆ
ही नरेंद्र दार्शनिक एवं धार्मिक विचारों में तल्लीन रहते थे. ನೋಡಿ, ಕಿಶೋರಾವಸ್ಥೆ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಅವರು ಸೇಹಿ ಅಂತನ ಬಾಲ್ಯಾವಸ್ಥೆಯಲ್ಲಿಯೇ ನರೇಂದ್ರರು ದಾರ್ಶನಿಕ ಅಂದರೆ ಒಂದು ಆಧ್ಯಾತ್ಮಿಕ ಅಂದರೆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಏವಂ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಲ್ಲೀನ್ ರಹತೇತೆ. ಅವರು ಈ ಸಂಸ್ಕೃತಿ, ಆಧ್ಯಾತ್ಮ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಲ್ಲೀನರಾಗಿರ್ತಿದ್ರು. ಏಕ್ ದಿನ್ ನರೇಂದ್ರ ರಾಮಕೃಷ್ಣ ಪರಮಹಂಸಕ್ಕೆ ಪಾಸ್ ಪਹੁಂಚೆ. ರಾಮಕೃಷ್ಣ ಪರಮಹಂಸರನ್ನು ಅವರು ಭೇಟಿಯಾದರು. ಅವರು ಅಪ್ನಿ ಜಿಜ್ಞಾಸಾ ಉನ್ಹೇ ಕಹ ಸುನಾಯಿ. ಅವರು ತಮ್ಮ ವಿಷಯಗಳ ಬಗ್ಗೆ ತಮಗಿದ್ದ ತಿಳುವಳಿಕೆಯನ್ನು ಅಥವಾ ತಿಳಿದುಕೊಳ್ಳುವ ಇಚ್ಛೆ, ಜಿಜ್ಞಾಸ ಅಂತಂದ್ರೆ ಒಂದು ಚಿಂತನ ಮಂಥನ ಅಥವಾ ತಿಳಿದುಕೊಳ್ಳುವಂಥ ಇಚ್ಛೆ, ಜಿಜ್ಞಾಸ ಅಂತ. ಉನ್ಹೇ ಕಹ ಸುನಾಯಿ, ಅದನ್ನು ಬಗ್ಗೆ ಅವರಲ್ಲಿ ಹೇಳಿಕೊಂಡ್ರು. ರಾಮಕೃಷ್ಣ ಪರಮಹಂಸ ನೆ ನರೇಂದ್ರ ಕೋ ಅಪ್ನಾ ಶಿಷ್ಯ ಸ್ವೀಕಾರ ಕಿಯಾ. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ತಮ್ಮ ಶಿಷ್ಯ ಅಂತ ಸ್ವೀಕಾರ ಮಾಡಿದರು. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. ಸ್ವಾಮಿ ಪರಮಹಂಸರ ಜೀವನದಿಂದ, ಅವರ ಜೀವನ ದರ್ಶನದಿಂದ ವಿವೇಕಾನಂದರಿಗೆ ಇಷ್ಟೊಂದು ಪ್ರಭಾವ ಆಯಿತಂದರೆ ಅವರಿಂದ ಅಷ್ಟೊಂದು ಪ್ರಭಾವಿತರಾದರವರು ಅವರ ಆ ಗುರುವಿನ ಸಂದೇಶವನ್ನು ಪ್ರಸಾರ ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟರು ಅಂತ. ಸಂದೇಶಕ ಪ್ರಸಾರ ಕರ್ನಾ ಚಾಹ, ಅವರ ವಿಚಾರಗಳನ್ನು, ಸಂದೇಶಗಳನ್ನು ಪ್ರಸಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಾಯಿತು, ಇಚ್ಛೆ ಪಟ್ಟರು. ಜನತಾ ಕೋ ಸತ್ಯ ಕಿ ರಾಹ ದಿಖಾನೆ ಕೆ ಲಿಯೆ, ಜನರಿಗೆ ಸತ್ಯದ ದಾರಿಯನ್ನು ತೋರಿಸುವ ಸಲುವಾಗಿ ಸಿತಂಬರ್ ಸನ್ 1893 को वे संयुक्त राज्य अमेरिका गए. ಈ ಜನರಿಗೆ ಒಂದು ಸತ್ಯದ ಮಾರ್ಗವನ್ನು ತೋರಿಸುವ ಸಲುವಾಗಿ ಸೆಪ್ಟೆಂಬರ್ 1893 1893 ಸಂಯುಕ್ತ ರಾಜ್ಯ ಅಮೇರಿಕಾ, ಈಗೇನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೀವಲ್ಲ, USA, ಅಲ್ಲಿಗೆ ವಿವೇಕಾನಂದರು ಹೋದರು, ಗಯೆ. उस समय वहाँ शिकागो नगर में सर्वधर्म सम्मेलन हो रहा था. ಆ ಸಮಯದಲ್ಲಿ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. इस महासभा में विवेकानंद ने भारतीय धर्म और तत्वज्ञान पर ಭಾಷಣ दिया. ಈ ಮಹಾಸಭೆಯಲ್ಲಿ ವಿವೇಕಾನಂದರು ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ನೀಡಿದರು. ಉನ್ಕಾ ಭಾಷಣ ಬಡಾ ಗಂಭೀರ್ ಏವಂ ಹೃದಯಸ್ಪರ್ಶಿ ಥಾ. ಅವರ ಭಾಷಣ ಅತ್ಯಂತ ಗಂಭೀರ ಆಗಿತ್ತು ಮತ್ತು ಹೃದಯಸ್ಪರ್ಶಿಯಾಗಿತ್ತು. ಉನ್ಕಿ ವಾಣಿ ಸುನ್ಕರ್ ಶ್ರೋತಾಗಣ್ ಮುಗ್ಧ ಹೋಗಯೆ. ಅವರ ಮಾತುಗಳನ್ನು ಕೇಳಿ ಶ್ರೋತಾಗಣ್ ಅಂತಂದರೆ ಕೇಳಲು ಬಂದಿರುವಂಥ ಪ್ರೇಕ್ಷಕರು ಮುಗ್ಧರಾಗಿ ಹೋದರು ಅಂತಂದರೆ ಒಂದಷ್ಟೊಂದು ಮೋಹಗೊಂಡರು ಅಂತ. ಇಲ್ಲಿ ಶ್ರೋತಾಗಣ ಅಂತಂದರೆ ಸುನ್ನೆ ವಾಲೋಂಕ ಸಮೂಹ, ಕೇಳುವವರ ಗುಂಪು, ಸಮೂಹ, ಆ ನೆರೆದಿದ್ದ ಕೇಳುವವರ ಗುಂಪು ಮುಗ್ಧರಾದರು ಅಂತಂದರೆ ಅಷ್ಟೊಂದು ಸಮೂಹನಗೊಂಡ್ರು ಅವರು. ಅವ್ರ ಮಾತುಗಳು ಅಷ್ಟೊಂದು ಅವರಿಗೆ ಹಿಡಿಸಿದವು ಅಂತ. ಅಷ್ಟು ಚಂದ ಇವರು ವಿವೇಕಾನಂದರು ಮಾತಾಡ್ತಾ ಇದ್ದರು. ಕುಚ್ ಸಮಯ ತಕ್ ವೇ ಅಮೆರಿಕಾ ಮೇ ಹಿ ರಹೆ. ಅಮೆರಿಕಾದಲ್ಲೇ ಇದ್ದರು. ಅವ್ರು ಅಪನೆ ಭಾಷಣೋ ದ್ವಾರ, ತಮ್ಮ ಭಾಷಣದ ಮೂಲಕ ಲೋಗೋಂ ಕೋ ತ್ಯಾಗ್ ಅವ್ರ ಸಂಯಮ ಕಾ ಪಾಠ ಪಢಾಯ. ತಮ್ಮ ಭಾಷಣದ ಮೂಲಕ ಜನರಿಗೆ ತ್ಯಾಗ ಮತ್ತು ಸಂಯಮದ ಬಗ್ಗೆ ಅವರು ಪಾಠವನ್ನು ಹೇಳಿದರು. ಇಸ್ಕೆ ಬಾದ್ ವೇ ಇಂಗ್ಲೆಂಡ್ ಅವ್ರ ಸ್ವಿಟ್ಜರ್ಲೆಂಡ್ ಭೀ ಗಯೆ. ಇದರ ನಂತರ ಅವರು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ಗೂ ಕೂಡ ಹೋದರು. और वहाँ उन्होंने सत्य और धर्म का प्रसार कर भारत के गौरव को बढ़ाया. ನೋಡಿ, ಅಲ್ಲಿ ಕೂಡ ಅವರು ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಮಾಡಿ ಭಾರತದ ಗೌರವವನ್ನು
ಹೆಚ್ಚಿಸಿದರು ಅಂತ. ಭಾರತ್ ಕೆ ಗೌರವ್ ಕೋ ಬಢಾಯಾ. ಅನೇಕ ವಿದೇಶಿ ಸ್ವಾಮೀಜಿ ಕೆ ಶಿಷ್ಯ ಅನೇಕ ವಿದೇಶಿ ಸ್ವಾಮೀಜಿ ಕೆ ಶಿಷ್ಯ ಬನ್ ಗಯೆ. ಅನೇಕ ವಿದೇಶಿಯರು ಸ್ವಾಮೀಜಿಯವರ ಶಿಷ್ಯರಾದರು, ಈ ವಿವೇಕಾನಂದ ಸ್ವಾಮಿಗಳ ಶಿಷ್ಯರಾದರು. ಉನ್ಮೇ ಸೆ ಕುಮಾರಿ ಮಾರ್ಗರಿಟ್ ಎಲಿಜಬೆತ್ ಕಾ ನಾಮ್ ಉಲ್ಲೇಖನೀಯ ಹೈ. ಅದರಲ್ಲಿ ಅತ್ಯಂತ ಉಲ್ಲೇಖಿಸಲಾಗುವಂಥ ಹೆಸರೆಂದರೆ ಮಾರ್ಗರಿಟ್ ಎಲಿಜಬೆತ್ ಎನ್ನುವವರ ಹೆಸರು. ಜೋ ಸ್ವಾಮೀಜಿ ಕಿ ಅನುಯಾಯಿನಿ ಬನ್ಕರ್, ಸ್ವಾಮೀಜಿಯವರ ಅನುಯಾಯಿಯಾಗಿ ಅವರು ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಸಂಸಾರ್ ಮೇ ಪ್ರಸಿದ್ಧ ಹುಯೆ. ಅವರು ಸಿಸ್ಟರ್ ನಿವೇದಿತಾ ಎನ್ನುವ ಹೆಸರಿನಿಂದ ಸಂಸಾರ ಅಂದರೆ ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಮಾರ್ಗರೆಟ್ ಎಲಿಜಬೆತ್ ಎನ್ನುವವರು ವಿವೇಕಾನಂದರ ಅನುಯಾಯಿಯಾಗಿ ಸಿಸ್ಟರ್ ನಿವೇದಿತಾ ಎನ್ನುವ ಹೆಸರಿಂದ ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का ಸದುಪದೇಶ दिया. ಸ್ವಾಮೀಜಿ ವಿವೇಕಾನಂದನವರು ಕೇವಲ ವಿದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿಯೂ ಕೂಡ ಭಾರತ್ ಮೇ ಭೀ ಭ್ರಮಣ ಕರ್ಕೆ, ಭಾರತವನ್ನೆಲ್ಲ ಸುತ್ತಾಡಿ ಭಾರತೀಯ ಸಂಸ್ಕೃತಿ ಅವರ ಸಭ್ಯತಾ, ಭಾರತೀಯ ಸಂಸ್ಕೃತಿ ಹೇಗಿದೆ ಮತ್ತು ಅದರ ಸಭ್ಯತೆ ಹೇಗೆ ಅನ್ನೋದರ ಬಗ್ಗೆ ಸದುಪದೇಶ ದಿಯಾ, ಒಳ್ಳೆಯ ಉಪದೇಶವನ್ನು ನೀಡಿದರು. ಉನ್ಹೋನೆ अंधविश्वासों तथा रूढ़ियों को हटाकर ಧರ್ಮ ಕಾ ವಾಸ್ತವಿಕ ಮರ್ಮ ಸಮಜಾಯ. ನೋಡಿ, ಅವರು ಅಂಧವಿಶ್ವಾಸ ಅಂದರೆ ಈ ಮೂಢನಂಬಿಕೆಗಳು, ತಥಾ ರೂಢಿಯ, ಈ ಮೂಢನಂಬಿಕೆಗಳು ಮತ್ತು ಈ ರೂಢಿಗಳು ಇರ್ತಾವಲ್ಲ ಅವನ್ನೆಲ್ಲ ಹಠಾಕರ್ ತೊಲಗಿ ಹಾಕಿ ಧರ್ಮ ಕಾ ವಾಸ್ತವಿಕ ಮರ್ಮ, ಧರ್ಮದ ನಿಜವಾದ ಮರ್ಮ, ಅದರ ರಹಸ್ಯ, ಅದರ ಉಪದೇಶ ಏನು ಅನ್ನೋದು, ಧರ್ಮ ಏನು ಹೇಳ್ತದೆ ಅನ್ನುವ ಒಂದು ರಹಸ್ಯವನ್ನು ಸಮಜಾಯ ಜನರಿಗೆ ತಿಳಿ ಹೇಳಿದರು. साधु सन्यासी वर्ग को भी उन्होंने शांति प्राप्त करने का नया मार्ग जताया. ಸಾಧು ಸನ್ಯಾಸಿಗಳಿಗೂ ಕೂಡ ಅವರು, ಸಾಧು ಸನ್ಯಾಸಿಯ ಏನು ವರ್ಗ ಇತ್ತಲ್ಲ, ಗುಂಪಿತ್ತಲ್ಲ, ಅದಕ್ಕೂ ಕೂಡ ಅವರು ಶಾಂತಿಯನ್ನು ಪಡೆಯಲು, ಶಾಂತಿಯ ಒಂದು ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಹೊಸ ಮಾರ್ಗವನ್ನು ಅವರು ಸೂಚಿಸಿದರು. ಅದೇನು ಅಂತಂದರೆ ವಹತ, ಅದು ಏನಾಗಿತ್ತಂದರೆ ದೀನ ದುಃಖಿ ಜನೋಂಕಿ ಸೇವಾ ಅವ್ರ ಸಹಾಯತಾ ಕಾ ಮಾರ್ಗ. ಈ ದೀನ ದುಃಖಿ ಅಂದರೆ ಈ ಬಡವರು, ದೀನರು ಮತ್ತು ದುಃಖ ಅಂದರೆ ಕಷ್ಟದಿಂದ ಬಾಳ್ತಿರುವಂತಹ ಜನಗಳ ಸೇವೆಯನ್ನು ಮಾಡಬೇಕು, ಅವರಿಗೆ ನಾವು ಸಹಾಯ ಮಾಡಬೇಕು, ಅದೇ ಮಾರ್ಗ ಅಂತ ಅವರು ವಿವೇಕಾನಂದರು ಹೇಳಿದರು. स्वामी विवेकानंद ने समाज सेवा को परमात्मा की सच्ची सेवा बतलाए. ಸ್ವಾಮಿ ವಿವೇಕಾನಂದರು ಸಮಾಜ ಸೇವೆ ಅಂದರೆ ಏನು, ಸಮಾಜ ಸೇವೆಯೇ ಪರಮಾತ್ಮನ ನಿಜವಾದ ಸೇವೆ ಅಂತ ಹೇಳಿದರು. ವೇ ಸ್ವಯಂ ಭೀ ಸಮಾಜ ಸೇವಾ ಮೇ ಲಗ್ ಜಾತೆ ಥೆ. ಅವರು ಸ್ವಯಂ ಖುದ್ದಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ನೋಡಿ, 1897ರಲ್ಲಿ 1897ನಲ್ಲಿ ಪ್ಲೇಗ್ ಮತ್ತು ಅದರಿಂದ ಅಕಾಲ ಮೃತ್ಯು ಆದಂತಹ ಪೀಡಿತ ಭಾರತವಾಸಿಗಳಿಗೆ, ಅವರು ಅಕಾಲ ಪೀಡಿತರಾದಂತಹ ಭಾರತವಾಸಿಗಳಿಗೆ ಅತ್ಯಂತ ತನ್ಮಯತೆಯಿಂದ, ಬಡೀ ತನ್ಮಯತಾಸೆ ಸೇವಾ ಕೀತಿ, ಭಾಳ ತನ್ಮಯರಾಗಿ ಅವರನ್ನು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು, ಸೇವೆಯನ್ನು ಮಾಡಿದರು. ಸಮರ್ಥ ಲೋಗೋಂಕೋ ಉನ್ಹೋನೆ ಗರೀಬೋಂ ಕಿ ದಶಾ ಸುಧಾರಣೆ ಕಾ ಸಂದೇಶ ದಿಯಾ. ಈ ಸಮರ್ಥ, ಯಾರು ಶ್ರೀಮಂತರಿರ್ತಾರೆ, ಅನುಕೂಲಸ್ಥರಿರ್ತಾರೆ, ಬಲಿಷ್ಠರಿರ್ತಾರೆ ಅಂತ ಲೋಗೋಂ ಜನರಿಗೆ, ಉನ್ಹೋನೆ ಗರೀಬೋಕಿ ಬಡವರ ದಶಾ ಸುಧಾರಣೆ ಕಾ, ಅವರ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ರಿ ಅಂತ ಸಂದೇಶವನ್ನು ಕೊಟ್ಟರು. ಇಸಿ ಧ್ಯೇಯ ಸೆ ಉನ್ಹೋನೆ ಕಲ್ಕತ್ತೆ ಮೇ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಿ.
ಈ ಉದ್ದೇಶದಿಂದಲೇ ಈ ಗುರಿಯನ್ನು ಮುಟ್ಟುವುದಕ್ಕಾಗಿ ಅವರು ಕಲ್ಕತ್ತೆಯಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. स्वामी ने अज्ञान, अशिक्षा, विदेशी अनुकरण, दास्य मनोभाव आदि के पूरी प्रभावों का बोध कराया. विवेकानंदरू ಈ अज्ञान, अशिक्षण, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. ಅದರಿಂದ ಏನೇನು ಕೆಟ್ಟದ್ದಾಗ್ತದೆ ಈ ವಿದೇಶಿ ಅನುಕರಣೆ ಮಾಡುವುದರಿಂದ, ಅಜ್ಞಾನದಿಂದ, ಅಶಿಕ್ಷಿತದಿಂದ, ದಾಸ್ಯ ಮನೋಭಾವವನ್ನು ನಾವು ಕೀಳು ಮನೋಭಾವವನ್ನು ಹೊಂದಿರುವುದರಿಂದ ಏನೇನು ಕೆಟ್ಟ ಪರಿಣಾಮಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಬೋಧನೆಯನ್ನು ಮಾಡಿದರು. उन्होंने अपने भाषणों द्वारा तम भाषणದ ಮೂಲಕ जनता को मन से हीनता की भावना को दूर भगाने का ಪ್ರಾಮಾಣಿಕ ಪ್ರಯತ್ನ किया. ಅಂದರೆ ಅವರು ಜನರ ಮನಸ್ಸಿನಿಂದ ತಮ್ಮ ಭಾರತೀಯರು ಅಂದರೆ ಒಂದು ಹೀನ ಭಾವನೆ ಇತ್ತು. ಅವಾಗ ವಿದೇಶಿಯರು ಆಳುವಂತಹ ಕಾಲ, ಆದ್ದರಿಂದ ಭಾರತೀಯರು ಹೀನರಲ್ಲ, ನಾವು ಅತ್ಯಂತ ಒಳ್ಳೆಯ ಜನರು, ನಮ್ಮ ಸಂಸ್ಕೃತಿ ಅತ್ಯಂತ ಮಿಗಿಲಾದದ್ದು ಅಂತ ತಿಳಿಸಿಕೊಂಡು ಎಲ್ಲರಿಗೂ ತಿಳಿಸಿ ಅವರಲ್ಲಿರುವ ಹೀನ ಭಾವನೆಯನ್ನು ದೂರ ಮಾಡಲು ಅತ್ಯಂತ ಪ್ರಾಮಾಣಿಕವಾಗಿ ವಿವೇಕಾನಂದರು ಪ್ರಯತ್ನಿಸಿದರು. अपने एक भाषण में उन्होंने कहा, ತಮ್ಮ ಭಾಷಣದಲ್ಲಿ ಅವರು ಹೀಗೆ ಹೇಳಿದ್ದಾರೆ, ಪ್ಯಾರೆ ದೇಶವಾಸಿಯೋ, ನನ್ನ ಪ್ರೀತಿಯ ದೇಶವಾಸಿಗಳೇ, ವೀರ ಬನೋ, ವೀರರಾಗಿರಿ. ಅವ್ರು ಲಲ್ಕಾರ್ ಕರ್ ಕಹೋ, ನೀವು ಲಲ್ಕಾರ್ ಕರ್ ಅಂದ್ರೆ ಒಂದು ಸವಾಲಿನಿಂದ, ಒಂದು ಹೆಮ್ಮೆಯಿಂದ, ಒಂದು ಜಿದ್ದಿನಿಂದ ಹೇಳ್ರಿ, ಕಿ ಮೈ ಭಾರತೀಯ ಹೂಂ, ನಾನು ಭಾರತೀಯನಾಗಿದ್ದೇನೆ ಅಂತ ಗರ್ವದಿಂದ, ಹೆಮ್ಮೆಯಿಂದ, ಜಿದ್ದಿನಿಂದ ಹೇಳ್ರಿ ನಾನು ಭಾರತೀಯ ಅಂತ. ಅದಕ್ಕೆ ಅಸಹ್ಯ ಪಟ್ಕೋಬೇಡ್ರಿ, ನಾನು ಭಾರತೀಯ ಅಂತಂದರೆ ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ರಿ ಅಂತ ಹೇಳ್ತಾರೆ. ಅನಪಢ ಭಾರತೀಯ, ನಿರ್ಧನ ಭಾರತೀಯ, ಅವರು ಇದನ್ನು ಭಾರತೀಯರಿಗೆಲ್ಲರೂ ಹೇಳ್ತಾರೆ. ಅನಪಢ ಭಾರತೀಯ ಅಂದರೆ ಅಶಿಕ್ಷಿತ ಭಾರತೀಯ, ನಿರ್ಧನ ಭಾರತೀಯ ಅಂದರೆ ದುಡ್ಡಿಲ್ಲದಂಥ ಬಡವ ಭಾರತೀಯ, ಊಂಚಿ ಜಾತಿ ಕಾ ಭಾರತೀಯ ಅಂದರೆ ಉತ್ತಮ ಕುಲ ಅಂತ ಏನು ಅವಾಗ ಕರೀತಿದ್ರ, ಉತ್ತಮ ಕುಲದಲ್ಲಿ ಜಾತಿಯಲ್ಲಿ ಹುಟ್ಟಿದಂಥ ಭಾರತೀಯ, ನೀಚ ಜಾತಿ ಕಾ ಭಾರತೀಯ ಅಂದರೆ ಕೆಳಗಿನ ಕುಲದಲ್ಲಿ ಹುಟ್ಟಿದಂಥ ಭಾರತೀಯ, ಸಬ್ ಮೇರೆ ಭಾಯಿ ಹೈ, ಎಲ್ಲರೂ ನನ್ನ ಸಹೋದರರು, ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ, ಉನ್ಕಾ ಗೌರವ ಮೇರಾ ಗೌರವ ಹೈ, ಅವರ ಗೌರವವೇ ನನ್ನ ಗೌರವ. 4 जुलाई सन 1902 को स्वामी विवेकानंद परलोक सिधारे. 4 जुलೈ 1902ರಲ್ಲಿ ಸ್ವಾಮಿ ವಿವೇಕಾನಂದರು ಈ ಲೋಕವನ್ನು ತ್ಯಜಿಸಿದರು ಅಂತ, ಪರಲೋಕಕ್ಕೆ ಹೋದರು ಅಂದರೆ ಅವರ ದೇಹಾಂತವಾಯಿತು, ನಿಧನ ಹೊಂದಿದರು ಅಂತ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ ಔರ್ ಸಂದೇಶ್ ಅಮರ್ ಹೈ, ಲೇಕಿನ್ ಆದರೆ ಈಗಲೂ ಕೂಡ ಆಜ್ ಭಿ ಉನ್ಕೆ ಕಾರ್ಯ, ಅವರು ಮಾಡಿದಂತಹ ಕೆಲಸ ಮತ್ತು ಸಂದೇಶ ಅಮರವಾಗಿವೆ, ಅವು ಯಾರು ಎಂದಿಗೂ ಮರೆಯಲಾರ್ದಂಗೆ ಅಮರವಾಗಿವೆ, ಅಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ. ಲೇಖಕ್ ಪರಿಚಯ. ಇಸ್ ಪಾಠಕ್ಕೆ ಲೇಖಕ್ ಡಾಕ್ಟರ್ ಜಗದೀಶ್ ಚಂದ್ರ ಹೈ, ಈ ಪಾಠದ ಲೇಖಕರು ಡಾಕ್ಟರ್ ಜಗದೀಶ್ ಚಂದ್ರರು. इन्होंने भारत के किशोर बालक बालिकाओं के समक्ष आदर्श प्रस्तुत करने के लिए, ಅವರು ಈ ಭಾರತದ ಬಾಲಕ ಬಾಲಕಿಯರಲ್ಲಿ ಒಂದು ಆದರ್ಶವನ್ನು ಮೂಡಿಸಬೇಕು. ಆದರ್ಶ ಪ್ರಸ್ತುತ ಕರ್ನೆ ಕೆ ಲಿಯೆ, ಅವ್ರಿಗೆ ಒಂದು ಆದರ್ಶದ ಪ್ರಸ್ತುತಿಯನ್ನು ಮಾಡಬೇಕು ಅಂತ ಅನೇಕ ಮಹಾಪುರುಷೋಂ ಕಿ ಜೀವನೀಯ ಲಿಖಿ ಹೈ, ಅನೇಕ ಮಹಾಪುರುಷರ ಜೀವನದ ಬಗ್ಗೆ ಬರೆದಿದ್ದಾರೆ ಅಂತ. ಇನ್ನು ಶಬ್ದಾರ್ಥ ಅಲ್ಲಲ್ಲಿ ಹೇಳಿದ್ದೀನಿ. ಘರಾನ ಅಂದರೆ ಕುಲ, ಅಂದರೆ ಯಾವ ಕುಲದಲ್ಲಿ ಹುಟ್ಟಿದ್ರು ಅಂತ ಕುಲ ಅಂತ ಹೇಳ್ತೀವಲ್ಲ ಅದು. ಭ್ರಮಣಕರ್ಣ ಅಂದರೆ ಘೂಮ್ನ, ಸುತ್ತಾಡುವುದು. ಪ್ರತಿಷ್ಠಿತ ಅಂದರೆ ಪ್ರಸಿದ್ಧ. ಧರ್ಮ ಪರಾಯಣ ಅಂದರೆ ಧರ್ಮ ಕಾ ಪಾಲನ್ ಕರ್ನೇವಾಲ, ಧರ್ಮವನ್ನು ಆಚರಿಸುವವರು, ಧರ್ಮದಂತೆ ನಡೆಯುವವರು ಅಂತ. ಸುಡೌಲ ಅಂದರೆ ಸುಂದರ ಆಕಾರವಾಲ, ಅಂದರೆ ವಿವೇಕಾನಂದರು ಸುಡೌಲ ಅಂದರೆ ಸುಂದರ ಆಕಾರವನ್ನು ಹೊಂದಿದ್ರು ಅಂತ. ರುಚಿ ಅಂದರೆ ಆಸಕ್ತಿ.
ವ್ಯಾಖ್ಯಾನ ಅಂತಂದ್ರೆ ಭಾಷಣ, ಆದಾನ್ ಪ್ರದಾನ್ ಅಂದ್ರೆ ಲೇನಾದೇನ ಅಂದ್ರೆ ಕೊಡು ತೆಗೆದುಕೊಳ್ಳುವುದು, ಜಿಜ್ಞಾಸ ಅಂದ್ರೆ ಜಾನ್ನೇಕಿ ಇಚ್ಛಾ ಅಂದ್ರೆ ತಿಳಿದುಕೊಳ್ಳುವ ಒಂದು ಇಚ್ಛೆ, ತತ್ವಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ, ಶ್ರೋತಾಗಣ ಅಂದ್ರೆ ಸುನ್ನೆ ವಾಲೋಂಕ ಸಮೂಹ ಕೇಳುವವರ ಒಂದು ಸಮೂಹ ಗುಂಪು, ಮುಗ್ಧ ಅಂದ್ರೆ ಮೋಹಿತ ಅಂದ್ರೆ ಸಂಮೋಹಿತ ಆಗಿರುವಂಥದ್ದು, ಅತ್ಯಂತ ತಲ್ಲೀನರಾಗಿ ಕೇಳುವಂಥ ಒಂದು ಸ್ಥಿತಿ, ಮರ್ಮ ಅಂದ್ರೆ ಭೇದ, ರಹಸ್ಯ ಅದರ ರಹಸ್ಯ ಅಂದರೆ ಧರ್ಮದ ರಹಸ್ಯವನ್ನು ಅವ್ರು ಹೇಳಿದರು ಅಂತ, ಜತಾನ ಅಂದರೆ ಬತಾನ, ಲಲಕಾರ ಅಂದರೆ ಚುನೌತಿ ಚಾಲೆಂಜ್, ನಾ ಹೇಳಿದೆ ಅಂದರೆ ನಾವು ಹೆಮ್ಮೆಯಿಂದ ಒಂದು ಚಾಲೆಂಜ್ ಆಗಿ ಹೇಳಬೇಕು ನಾವು ಭಾರತೀಯರು ಅಂತ, ಪರಲೋಕ ಸಿಧರಣ ಅಂದರೆ ಮರಣ, ದೇಹಾಂತೋನ ಅಂದರೆ ನಿಧನರಾಗುವುದು ಅಂತ. ಇಲ್ಲಿಗೆ ಈ ಸ್ವಾಮಿ ವಿವೇಕಾನಂದ ಪಾಠ ಮುಗಿಯಿತು. ಈಗಾಗಲೇ ನಿಮ್ಮ ಮೊದಲನೇ ಮತ್ತು ಜಯ ಜಯ ಭಾರತ ಮಾತಾ ಅನ್ನುವ ಪದ್ಯ ಮತ್ತು ಗುಲಾಬಿ ಸಿಂಹ ಪಾಠವನ್ನು ಮಾಡಿದ್ದೇನೆ, ಅವನ್ನು ಕೂಡ ನೋಡಿರಿ. ಮತ್ತು ಮುಂದಿನ ಪಾಠ ಪ್ರಶ್ನೋತ್ತರಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮಾಡುತ್ತಾ ಇರುತ್ತೇವೆ. ಆದ್ದರಿಂದ ರೆಗ್ಯುಲರ್ ಆಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಅಂದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ನಾವು ಮಾಡುವ ವಿಡಿಯೋದ. ಎಲ್ಲರಿಗೂ ನನ್ನ ಧನ್ಯವಾದಗಳು.